ಕೆಲವೊಂದು ಟೈಮು ನಾವೆಷ್ಟು ಬ್ಯುಸಿ ಆಗಿಬಿಡ್ತೀವಿ ಅಂದರೆ ನಮಗೆ ಅಡುಗೆ ಮಾಡೋಕ್ಕೂ ಕೂಡ ಟೈಮ್ ಸಿಕ್ಕೋದಿಲ್ಲ. ಅಂಥ ಸಮಯದಲ್ಲಿ ಈ ರೀತಿ ಚಟ್ನಿ ಪುಡಿಗಳಿದ್ದರೆ ನಾವು ರೈಸ್ ಮಾಡಿಕೊಂಡು ಒನ್ ಟೈಮ್ ಮ್ಯಾನೇಜ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕರಿಬೇವಿನ ಸೊಪ್ಪಿನಿಂದ ಮಾಡೋವಂಥ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ. ಈ ಚಟ್ನಿ ಪುಡಿನ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ ನಾನಿಲ್ಲಿ 4 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆನೂ ಕೂಡ ಬಿಸಿ ಆದಮೇಲೆ ನಾನು 2 ಚಮಚ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆನ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ತೀನಿ. ಅರ್ಧ ನಿಮಿಷ ಆದಮೇಲೆ ಇದಕ್ಕೆ ನಾನು 2 ಚಮಚ ಅಷ್ಟು ಧನಿಯಾ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಧನಿಯಾ ಕಾಳುಗಳು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ನಾನು ಇದಕ್ಕೆ 5 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ನಾವು ಮೆಣಸಿನ್ಕಾಯಿನ ಹಾಕಬೇಕು. ನಾವೇನಾದರೂ ಕರಿಬೇವಿನ ಸೊಪ್ಪನ್ನ ಜಾಸ್ತಿ ತಗೊಂಡ್ರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನೂ ಹಾಕಿ ನಾನು ಸ್ವಲ್ಪ ಹುರಿದಾದ್ಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1/4 ಚಮಚ ಅಷ್ಟು ಮೆಣಸು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಎಲ್ಲನೂ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು 1 ಕಪ್ಪಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ತೊಳೆದು ಇಟ್ಕೊಂಡಿದ್ದಂಥ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪನ್ನ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಹುರಿಬೇಕು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ಹಾಗೆ ನಾವು ಕರಿಬೇವಿನ ಸೊಪ್ಪನ್ನ ಹುರ್ಕೊಳ್ಳುವಾಗ ಮಧ್ಯದಲ್ಲಿ ನಾನು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಇದನ್ನು ಕೂಡ ಹುರಿಬೇಕು. ಈಗ ನೆಕ್ಸ್ಟು ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ನಾನು ಸಿಪ್ಪೆ ಬಿಡಿಸಿಲ್ಲ, ಸಿಪ್ಪೆ ಸಮೇತ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಇದನ್ನು ಫ್ರೈ ಮಾಡುವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿರಲಿ. ನೆಕ್ಸ್ಟು ನಾನಿಲ್ಲಿ 1/4 ಚಮಚಕ್ಕಿಂತ ಕಡಿಮೆ ನಾನು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಾದ್ಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು. ಈಗ ಎಲ್ಲನೂ ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಕರಿಬೇವಿನ ಸೊಪ್ಪನ್ನ ನಾವು ಹೇಗೆ ಹುರಿದಿರಬೇಕು ಅಂದರೆ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು. ಇಲ್ಲಿ ತನಕ ಹುರ್ಕೊಂಡಿದ್ರೆ ಇದು ಪರ್ಫೆಕ್ಟಾಗಿದೆ ಅಂತ. ನೆಕ್ಸ್ಟು ನಾನು ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇದಕ್ಕೆ ಒಣಕೊಬ್ಬರಿನ ಸಪ್ರೇಟು ನಾನು ಫ್ರೈ ಮಾಡಿ ಹಾಕಿದ್ದೆ. ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ, ಸಾರಿ ಫ್ರೆಂಡ್ಸ್. ಮಿಕ್ಸಿ ಜಾರ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನಾನು 2 ರೌಂಡಷ್ಟು ಪುಡಿ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಉಪ್ಪಿನ ಪುಡಿನ ಹಾಕ್ತಿದ್ದೀನಿ. ಉಪ್ಪಿನ ಪುಡಿನ ಹಾಕ್ಕೊಂಡಾದಮೇಲೆ 2 ರೌಂಡಷ್ಟು ಮತ್ತೆ ನಾನು ಪುಡಿ ಮಾಡ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಫ್ರೆಂಡ್ಸ್, ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.